ಎಕ್ಸಾಮ್ ಇದೆ ಮಂಡೇ. ಭವಿಷ್ಯನೇ ಆರ್ಡರ್ ಮಾಡ್ತಾ ಇರೋದು. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಸಾಸ್ ಹಾಕೊಳ್ಳಲ್ವಾ ಎಲ್ಲೋ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಯಾಟರ್ಡೆ ಆ್ಯಂಡ್ ಭವಿಷ್ಯಂದು ಕಾಲೇಜ್ ಇಲ್ಲ, ಬಟ್ ಮಜಾ ಮಾಡೋದಕ್ಕಾಗಲ್ಲ. ಅವಳು ಎಕ್ಸಾಮ್ ಇದೆ ಮಂಡೇ, ಓದ್ಕೋಬೇಕು. ಆ್ಯಂಡ್ 3 ಜನನೂ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಆ್ಯಂಡ್ ನಮ್ಮ ಭವಿಷ್ಯ ಕಷ್ಟಪಟ್ಟು ಸ್ನಾನ ಮಾಡ್ಕೊಂಡಿದ್ದಾಳೆ. ಅವಳೊಳಗೆ ರಜದ ದಿವಸ ಸ್ನಾನ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಸ್ಟಿಲ್ ಕಷ್ಟಪಟ್ಟು ಮಾಡ್ಕೊಂಡ್ಬಿಡ್ತಾಳೆ ಹೆಂಗೋ. ಆ್ಯಂಡ್ ಕಾಂಜಿ ಸರಿ ನಾನೇ ಹಾಕ್ತೀನಿ ಬಿಡಿ. ಇವಾಗ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ ಆ್ಯಂಡ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ವಡಾ ಪಾವ್ ತಿನ್ನೋದಕ್ಕೆ. ಹೊರಗಡೆ ತಿನ್ನಲ್ಲ, ಮನೆಗೆ ತಗೋತೀವಿ. ಮನೆಗೆ ತಗೊಂಬಂದು ತಿಂತೀವಿ ಗೈಸ್, ಅಲ್ಲೇ ತಿನ್ನಕ್ಕೆ ಹೋಗಲ್ಲ. ನಮ್ಮ ಯಜಮಾನ್ರು ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ಮೊಬೈಲ್ ಇದೆಯಾ ಅಂತ ಕೇಳ್ತು. ನಾನು ಇದೀನಲ್ಲ ಗ್ರೋಸರಿ ಶಾಪರ್. ಗ್ರೋಸರಿ ಬಡ್ಡಿ ಸಮೇತ ವಸೂಲಿ ಮಾಡ್ತಾಳೆ. ಆಮೇಲೆ ಇವಾಗ ಖರ್ಚು ಮಾಡ್ಬಿಡ್ತೀಯ, ಆಮೇಲೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀಯಲ್ಲ. ಅದು 470 ಇಲ್ಲ 450 ರುಪೀಸ್ ಏನಾದ್ರು ಆಗಿದ್ರೆ ಅದು ಡೈರೆಕ್ಟ್ 500ಗೆ ಹೋಗುತ್ತೆ ಗಾಯ್ಸ್. ಏನಾದ್ರು 405 ರುಪೀಸ್ ಆಗಿದ್ರು 401 ಆಗಿದ್ರೆ ಅದು 400. ನೋಡಿದ್ರೆ ಒಂದು 430 ಅರೌಂಡ್ ಹೋದ್ರೆ ಅವಾಗ 500. ನಮ್ಮ ಭವಿಷ್ಯನೇ ಇವತ್ತು ನಮ್ಮ ವಡಾಪಾವ್ಗೆ ಪೇ ಮಾಡಿ. ವಡಾಪಾವು ಎಲ್ಲದಕ್ಕೂ ನಾನೇ ಕಟ್ಟೋದು. ಏನೇನು ಬೇಕೋ ಎಲ್ಲ ಕೊಡ್ಸ್ಕೋಬೋದಲ್ಲ. ನೀರು ಕುಡಿತಾ ಇದೆ. ಅದು ಇಲ್ಲಿ ನೋಡ್ತಾ ಇದ್ದೆ ನೋಡೋಣ. ನಾನು ಮಾತಾಡಿಸ್ಲೇ ಇಲ್ವಲ್ಲ ನನ್ನ ಫ್ರೆಂಡು ಅಂತ. ಓಡುತ್ತೆ ನನ್ನ ನೋಡಿದ್ರೆ. ಅದು ಭಯ ಬೀಳುತ್ತೆ ಗೊತ್ತಾ? ಎಲ್ಲ ನಾಯಿ ಭಯ ಬೀಳುತ್ತೆ. ಎಲ್ಲ ಅಂತ ಬಾಸ್ ಹಾಕೊಂಡ್ರೆ ಬಾಸ್ ನಾಯಿ ಬಾಸ್. ನಮ್ಮ ಭವಿಷ್ಯನೇ ಆರ್ಡರ್ ಮಾಡ್ತಾ ಇರೋದು ಆ್ಯಂಡ್ ಅವಳೇ ಪೇ ಮಾಡ್ತಾಳೆ. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ ಆ್ಯಂಡ್ ನಾವು ಒಂದು ಗೇಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನೋ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದಿದ ತಕ್ಷಣ ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಜೋಶಲ್ಲಿ ಹೇಳ್ಬೇಕು ತಾನೇ. ಓಕೆ, ನಾವೇನೋ ಒಂದು ಗೇಮ್ ತಡಿ ಗಾಯ್ಸ್. ತಡಿ 3 2 1 ಗೋ. ಗಾಯ್ ಅನ್ನೋ 3 2 1 ಗೋ. ಗಾಯ್ಸ್, ಇವಾಗ ನಾವು ಒಂದು ಚಾಲೆಂಜ್ ಮಾಡ್ತೀವಿ. ಏನು ಅಂತ ಅಂದ್ರೆ ಅದೇ ಇಟ್ಬಿಟ್ಟು ರಾಕ್ ಪೇಪರ್ ಸಿಸರ್ಸ್ ಆಡ್ತೀವಿ. ಅದಾದ್ಮೇಲೆ ಯಾರು ಗೆಲ್ತಾರೋ ಅವರು 1 ಬೈಟ್ ತಗೊಂತಾರೆ. ಅದಾದ್ಮೇಲೆ ಮತ್ತೆ ಆಡ್ತೀವಿ. ಯಾರು ಗೆಲ್ತಾರೋ ಅವ್ರು ಬೈಟ್ ತಗೋತಾರೆ. ಅಯ್ಯೋ ಬಂದ್ಬಿಡ್ತು. ಓಡಕ್ಕೆ ಆಗಲ್ಲ ಗೈಸ್ ಅಂತೆ ನಮ್ಮ ವೇಟ್ ಮಾಡ್ತಾ ಇದೀವಿ. ಸೊ ಅದು ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ನೋ, ಓಡಕ್ ಆಗಲ್ಲ ಅಂತೆ ಗೈಸ್ ನಮ್ಮ ಅಮ್ಮಗೆ. ಅದಕ್ಕೆನೇ 1 ಬೈಟ್ ಅಂತ ತೀರ್ಮಾನ ಮಾಡಿದೀವಿ. ಇವಾಗ ಆಡ್ತೀವಿ. ಓಡಕ್ ಆಗಲ್ಲ ಅಲ್ಲ ಈ ಮನೇಲಿ. ಎಲ್ಲೂ ಎಲ್ಲಂತ ಓಡೋದು ಗೈಸ್. ಎಲ್ಲಂತ ಓಡೋದು ಗೈಸ್. ಯಾರು ನೋಡ್ಕೋತಾರೆ ನಾವು ನಿಜವಾಗ್ಲೂ ಅಷ್ಟು ಓಡ್ತಿದೀವೋ ಇಲ್ವೋ ಅಂತ. ಅದಕ್ಕೇನೆ ಅಷ್ಟೇ ಗೈಸ್. ಬಂತು ಎಲ್ಲ ಐಟಮ್. ಇದು ವಡಾಪಾವ್ ಮತ್ತು ಮಿರ್ಚಿ, ಫ್ರೆಂಚ್ ಫ್ರೈಸ್ ಆ್ಯಂಡ್ 2 ಪೀಸ್ ಆಫ್ ಪಿಜ್ಜಾ. 3 ಅಪ್ಪಂಗೆ ಕೊಡು. ಅಪ್ಪ ಒಂದು ತಿಂತಿದೆ, ಆಮೇಲೆ ಕೊಡ್ತೀನಿ. ಓಕೆ, ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ತಳು. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ನೀನು ಹೇಳು. 3 2 1 ಗೋ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಸಾಸ್ ಹಾಕೊಳ್ಳಲ್ವಾ ಎಲ್ಲೋ? ಅದು ಹಾಕೊಳ್ಳೋಣ. 1 ಬೈಟ್ ಕರೆಕ್ಟಾಗಿ ಮಾಡೋಣ. 3 2 1 ಗೋ. ರಾಕ್ ಪೇಪರ್ ಸಿಸರ್ ಶೂಟ್.
ಅಮ್ಮ ಯಾವಾಗ್ಲೂ ಸಿಸರೇ ಮಾಡುತ್ತೆ ಫಸ್ಟ್ ನಾನು ಗೆದ್ದಿದ್ದು ಒಂದೊಂದು ಸಿದಿಕ್ ತಿನ್ಬೇಕು. ಒನ್ ಬೈಟ್ ಬೇಗ ತಿನ್ನು. ಅರ್ಧ ಮೆಣಸಿನ್ಕಾಯಿ ಬಾಯಿಗೆ ಇಟ್ಕೊಂಡು. ಓಕೆ. ನಾನು ನಂದು ಎತ್ಕೋತೀನಿ. ಇವಾಗ ಹೋಗ್ಲಾ? ಎಷ್ಟು ದೊಡ್ಡ ದೊಡ್ಡ ಬೈಟ್ ತಗೋತಾಳೆ. ಹಂಗ ನನ್ನ ಮಾತಿದೆ. ಅಪ್ಪ ಇರೋದೇ ಹಂಗೆ ಆಟ ಸುಮ್ಮಿರವ. ಸರಿ, ತುಂಬ ಲೆಂತಿ ಆಗೋಗ್ಬಿಡುತ್ತೆ. 10 ಟೈಮ್ಸ್ ಇನ್ನು ಯಾರು ವಿನ್ ಆಗ್ತಾರೋ ತಿನ್ನಲಿ. ಇನ್ನು 10 ಸರ್ತಿ ಮಾಡ್ತೀವಿ ಗೈಸ್ ಅಷ್ಟೇ. ಇದು ಚೀಸ್ ಆಯ್ತು ಒಳಗಡೆದು. ಏನು ಅಷ್ಟೊಂದಿದೆ? ಅಮ್ಮ ನಾನು ಹೊಟ್ಟೋಗ್ತೀನಿ, ಅಮ್ಮ ನಾನು ಹೊಟ್ಟೋಗ್ತೀನಿ ಗೇಮಿಂದ. ಎಷ್ಟು ಆಯ್ತು? 4 ಆಯ್ತು. ಏನದು? ರಜಿ ಇನ್ನು 4 ಅಷ್ಟೇ. ಓಕೆನಾ? ಆಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನೋಣ. ನಾನೇನು ತಿಂದ್ಬಿಡಲ್ಲ, ನಿಧಾನಕ್ಕೆ ತಿನ್ನು. ಹಾ. ಇನ್ನು 2 ಗೇಮ್ ಇದೆ. ಬೇಗ. ಇನ್ನೊಂದು ಗೇಮ್. ಇದು ಚೆನ್ನಾಗಿದೆ ಪಿಜ್ಜಾ, ತುಂಬ ಚೀಸಿಯಾಗಿದೆ. ಸಕ್ಕತ್ತಾಗಿದೆ. ಯಾವುದಿದು? ಮಾರ್ಗರಿಟಾ. ಹೌದಾ? ಚೆನ್ನಾಗಿ ಮಾಡಿದ್ದಾರೆ. ಚೀಸಿ ಬಸ್. ಆಯಿತು, ಮ್ಯಾಕ್ಸಿಮಮ್ ಭವಿಷ್ಯನೇ ವಿನ್ ಆಗಿದ್ದು. ಓಕೆ ಗೈಸ್, ಇನ್ನು ಮಿಕ್ಕಿದ್ದು ನೆಮ್ಮದಿಯಾಗಿ ತಿಂತೀವಿ. ತುಂಬ ಶಾರ್ಟ್ ವ್ಲಾಗ್ ಇವತ್ತೊಂದು, ಬಿಕಾಸ್ ಭವಿಷ್ಯ ಓದ್ಕೋತಾ ಇದ್ಲು, ಬ್ಲಾಗ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನೇನೋ ಅಂಥದ್ದು ಅಡುಗೆನೂ ಮಾಡಲಿಲ್ಲ. ನಿಮಗೆ ಇಷ್ಟ ಆಗಿದ್ರೆ ವ್ಲಾಗು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಇವಳು ತಿಂದು ಖಾಲಿ ಮಾಡಿಬಿಡ್ತಾಳೆ, ಅಷ್ಟರಲ್ಲಿ ತಿನ್ನಬೇಕು. ನಿಲ್ಲಿಸು ಒಂದು ಸ್ವಲ್ಪ ಹೊತ್ತು.